ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿನ್ನ ರಾಜಕೀಯದ ನೀಚ್ ಬುದ್ಧಿ ಏನಿದ್ರು ನನ್ನ ಗೇಟಿಂದ ಆಚೆ ಕಾಂಪೌಂಡ್ ಇಂದ ಆಚೆ ಇಟ್ಕೋಬೇಕು. ಇನ್ನೊಂದ್ಸತಿ ನಾಟಕ ಮಾಡಿದ್ರೆ ತೆಗೆದ್ 4 ಬಿಗಿದು ಬಿಡ್ತೀನಿ. ಏನ್ರಿ ನೀವು ಅವ್ನ್ ಏನೇ ಮಾತಾಡಿದ್ರು ಅದನ್ನ ತಪ್ಪಾಗೆ ಅರ್ಥ ಮಾಡ್ಕೋತಿರಲ್ಲ. ಏಯ್ ಪದ್ಮ, ನೀನು ಪದ್ಯ ಅಲ್ಲ ಕಣೆ, ನೀನು ನಿಜವಾಗ್ಲೂ ಪೆದ್ದಿ. ಅವನ್ ನಾಟಕ ಏನ್ ಗೊತ್ತಾ, ಅವನಿಗೆ ಬೇಕಾಗಿರೋದು ಅವರ ಅಪ್ಪನ ಕ್ಷಮೆ ಅಲ್ಲ. ಅಪ್ಪನಿಗೆ ಕಾಲಿಡಿದು ಕ್ಷಮೆ ಬಿಡೋ ನಾಟಕ ಆಡಿ ಅವನ್ ಲಿಂಗನ ಮಾಡಿ ಕರ್ಕೊಂಬಂದು ಮನೆಗೆ ಸೇರಿಸ್ಕೋಬೇಕು. ಇದು ಇವನು ಆಡ್ತಾ ಇರೋ ನಾಟಕ, ಇದು ಚದುರಂಗದ ಆಟ. ಇದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನಂತ 100 ಜನ ಆಡಿರೋ ನಾಟಕಗಳನ್ನು ನೋಡೇ ಕೊಡು ನಾನು ಈ ಪೊಸಿಷನ್ ಬಂದಿರೋದು. ಮಗನೇ, ಒಂದ್ ವಿಷಯ ಹೇಳಿರ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಮನುಷ್ಯನಾದವನ್ ಪ್ರಾಣ ಬಿಟ್ರೆ ತಪ್ಪಿಲ್ಲ, ನಿಮ್ಮಪ್ಪ ಸ್ವಾಭಿಮಾನ ಬಿಟ್ಟು ಬದುಕ್ತವನಲ್ಲ. ಹುಷಾರ್, ತಿಳ್ಕೋ. ನಾನು ಯಾವತ್ತೂ ಯಾರ ಹತ್ರನೂ ಕ್ಷಮೆ ಕೇಳಿದವನೇ ಅಲ್ಲಪ್ಪ. ಆದರೆ ಇವತ್ತು ನಿಮ್ಮ ಆಣೆಗೂ ಮನ್ಸಾರೆ ಕ್ಷಮೆ ಕೇಳಿದ್ದೀನಿ. ಇವತ್ತು ನನ್ನ ನಾಟಕ ಅಂತ ಹೇಳಿ ತುಂಬ ಅವಮಾನ ಮಾಡ್ಬಿಟ್ರಿ, ನಿಜವಾಗ್ಲೂ ದೊಡ್ಡ ಅವಮಾನ ಮಾಡ್ಬಿಟ್ರಿ. ಹಲೋ, ಅಯ್ಯಯ್ಯೋ ಆತು ಮರೆಯ ತಡ್ಕೊಂಡ್ ಸ್ವಲ್ಪ ಯಾಕೆ ಅವಸರ ಮಾಡಕತ್ತಿದಿ? ಸಾಹೇಬ್ರು ನೀವು ಈಗಾರ ಮನೆಗೆ ಬಂದಾರ, ರೆಸ್ಟ್ ಗಿಸ್ಟ್ ಮಾಡ್ಬೇಕು ಬೇಡ ಅವರು. ಆತು ಮಾತಾಡ್ತೀನಿ ತಗೋ ನಾನು. ಆತು ಓಕೆ. ಸಾಹೇಬ್ರ, ಆ ಚಂದ್ರ ಕಾಲೋನ್ಯಾಗ ಒಂದು ಸಮಾರಂಭ ಐತಂತ್ರಿ, ಈಗಿಂದೀಗ ಅಲ್ಲಿಗೆ ಹೊಂಡ್ಬೇಕಂತ್ರಿ. ಸಾಹೇಬ್ರ 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 ಅಯ್ಯ, ಇವ್ರು ಯಾಕೆ ಈಗಿಂದೀಗ ಹೊಂಟ್ರಿ? ಈಗ ಮತ್ತು ಮನೆಗೇನ್ರ ಜಗಳ ಮಾಡ್ಕೊಂಡ್ರೆ ಹೆಂಗ? ಅವಳು ಹೇಗ್ ಬಂದ್ ಜಗಳ ಮಾಡ್ತಿದ್ಲು ಗೊತ್ತಾ? ನಿಮ್ಗಿಂತ ಹೆಚ್ಚಾಗಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೀತಾ, ನೀನ್ ರೇಗ್ತಾ ಇರೋದು ಮಾತಾಡ್ತಾ ಇರೋದು ನನ್ನ ಹೆಂಡತಿ ಜೊತೆ. ನೀನು ಅಷ್ಟೇ ಕಣ, ಮಾತಾಡಿ ಮನೆ ಬಿಟ್ಟು ಕಳ್ಸಿರೋದು ನನ್ನ ಹೆಂಡತಿನ. ನಿಂಗೆ ಮನೇಲಿರೋದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಸುಮ್ಮನ ಅವ್ರಿಗೂ ಇದೆ. ಏನ್ ಮಾಡ್ತಿದ್ಯಾ? ಇವನೇನ್ ಅನ್ಕೊಂಡಿದ್ದಾನೆ? ಅಣ್ಣ ಅನ್ನೋ ಮರ್ಯಾದೆ ಕೂಡ ಇಲ್ವಾ? ಇವ್ನು ಆಡಿದ್ದೆ ಆಟನ ಉಳ್ಕೊಳ್ಳಿ. ಅವನು ಈ ಹೂ ಮಾರೋಳ ಜೊತೆ ಇಲ್ಲೇ ಉಳ್ಕೊಳ್ಳಿ. ನಮ್ದು ಹೊಸ ಮನೆ ಇದೆಯಲ್ಲ, ಮತ್ತೆ ನಾವ್ ಇಲ್ಲಿರ್ಬೇಕು. ಬಾ, ಅಲ್ಲಿಗೆ ಹೋಗೋಣ. ಯೋಚನೆ ಮಾಡಿಯಪ್ಪ, ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ಮನೆ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು. ನೋಡ, ನೀನ್ ಈ ಕೋಟೆ ಒಳಗೆ ಭದ್ರವಾಗಿ ಆಡ್ಕೊಂಡಿದ್ರು ನನ್ ಮಗ ನೀನ್ ಬಿಡಾಕಿಲ್ಲ. ನನ್ ಮಗ ಅವ್ನ್ ದಾರಿಗೆ ಅಡ್ಡ ಬಂದವ್ರನ್ನೇ ಅಡ್ಡ ಸೀಳ್ತಾನೆ, ಅಂತದ್ರಲ್ಲಿ ನಿನ್ನ ಬಿಟ್ಬಿಡ್ತಾನೋ? ಈಗ ಒಳ್ಳೆ ಗ್ರಿಪ್ ಸಿಕ್ಕಿದೆ. ಆಟ ನನ್ ಪರವಾಗಿದೆ. ಈಗ ನಾನೇನಾದ್ರೂ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರೆ ಆಟ ಸೋತ್ ಬಿಡ್ತೀನಿ. ಕೈಗೆ ಸಿಕ್ಕಿರೋದನ್ನ ನಾನು ಕಳ್ಕೋಬಾರ್ದು. ಅವರ ಅವರ ಏನದು ಅವರೇ ಅವರೇ ಅಂತ ಅರ್ಚಕ ಬರ್ತಾ ಇದ್ದೀವಿ. ಏನಾಯ್ತು ನಿನಗೆ? ಅಪ್ಪರ, ಅದು ಸಾಹೇಬ್ರ ಯಾಕೋ ಸಿಟ್ಟು ಮಾಡ್ಕೊಂಡು ಹೋದ್ರು. ಎಷ್ಟು ಕೂಗಿದ್ರು ತಿರುಗಿ ನೋಡ್ಲಿಲ್ಲ. ಅವನೊಬ್ಬ ಕೋತಿ ನನ್ನ ಮಗ. ಕೋತಿ ಹಿಂದ್ಗಡೆ ನೀನು ಬಾಲ. ಕೋತಿ ಹೋಗಿದ್ದ ಜಾಗದಲ್ಲೇ ಹೋಗ್ಬೇಕಾಗಿತ್ತಾನೆ. ಹೋಗು. ಹಲೋ, ಆಯ್ತಾ? ಈಗ ನಿಮಗ್ ಸಮಾಧಾನ ಆಯ್ತೇನ್ರಿ? ಪಾಪ ಮಗು ಮನ್ಸಾರೆ ಕ್ಷಮೆ ಕೇಳೋದಕ್ಕೆ ಅಂತ ಬಂತು. ಅದನ್ನೆಲ್ಲ ನಾಟಕ, ರಾಜಕೀಯ ಅಂತ ಹೇಳಿ ಆ ಮಗು ಮನ್ಸನ್ನ ನೋಯಿಸಿದ್ರಲ್ಲ. ಈಗ ನಿಮಗ್ ಸಮಾಧಾನ ಆಯ್ತಾ? ಈಗ ತಾನೇ ನೀರ್ ಕೊಡ್ತಿದ್ದೀರಾ. ಇರಿ, ತಣ್ಣಗೆ ಹಾಲು ತಂದು ಕೊಡ್ತೀನಿ, ಕುಡೀರಿ. ಪದ್ಮ, ನಿನ್ನ ಸುಪುತ್ರನಿಗೆ ರಾಜಕೀಯ ಬಿಟ್ಟು ಯಾವತ್ತಾದ್ರೂ ತನ್ನ ಕುಟುಂಬದ ಬಗ್ಗೆ, ತನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಿದಾನ? ಅವನ ಮೈಯಿನ ರಕ್ತದ ಕಣಕಣದಲ್ಲಿ ಇರೋದು ಬರೀ ರಾಜಕೀಯ ಕಣೆ, ರಾಜಕೀಯ. ಅದ್ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಏನ್ರಿ, ಏನ್ ಹೀಗ್ ಮಾತಾಡ್ತಿದ್ದೀರಾ ನೀವು? ಹೇಗೆ ಬಿಸ್ನೆಸ್ ಮುಖ್ಯನೋ ಹಾಗೆ ಅಲ್ವೇನ್ರಿ ಅವನಿಗೂ ರಾಜಕೀಯ? ಅಲ್ಲ ರೀ, ನಾನೊಂದು ಕೇಳ್ತೀನಿ. ಮಕ್ಕಳನ್ನ ನಾವು ಬೆಳೆಸುವಾಗ ನಾಳೆ ಅವರಿಂದ ನಮ್ಗೆ ಏನ್ ಲಾಭ ಇದೆ ಅಂತ ಅನ್ಕೊಂಡ ನಾವು ಬೆಳೆಸ್ತೀವಿ. ಹೇ ಪದ್ದು,
ನನ್ನ ಪ್ರೀತಿ ಬಗ್ಗೆ, ನನ್ನ ಮಕ್ಕಳ ಮೇಲೆ ನನ್ಗಿರೋ ಕಾಳಜಿ ಬಗ್ಗೆ ನಿನಗೆ ಅನುಮಾನನೇನೆ? ಇಷ್ಟು ದಿನ ಇರಲಿಲ್ಲ ರೀ, ಆದರೆ ಈಗ ಮಗು ಮನಸ್ಸನ್ನು ನೋಯಿಸಿದ್ರಲ್ಲ, ಈಗ ನನಗೆ ಅನುಮಾನ ಬರ್ತಾ ಇದೆ. ಅವರ ಸಾಹೇಬ್ರಿಗೆ ಎಷ್ಟು ಫೋನ್ ಹಚ್ಚಿದ್ರು ಫೋನ್ ಎತ್ತವಲ್ರಿ. ಸಾಹೇಬ್ರು ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಅಲ್ಲ, ಎಷ್ಟು ಸಿಟ್ಟು ಮಾಡ್ಕೊಂಡ್ರು ನಗ್ನಗ್ತಾ ಇರ್ತಿದ್ರು, ಆದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರು. ಸರಿ, ಏಯ್, ನಿನ್ ಫೋನಲ್ಲಿ ಮಾಡು. ನೋಡಿದ್ರೇನ್ರಿ, ನನ್ನ ಫೋನು ರಿಸೀವ್ ಮಾಡ್ತಿಲ್ಲ. ಡೇಯ್, ನೀನ್ ತಲೆ ಕೆಡ್ಸ್ಕೋಬೇಡ ಕಣೆ, ಅವನ್ ಮನೆಗೆ ಬಂದೇ ಬರ್ತಾನೆ. ಕೆಲಸ ನೋಡು. ಸಾಕು ಸುಮ್ಮನಿರಿ, ನಿಮ್ಮ ಈ ನಿರ್ಲಕ್ಷ್ಯನೇ ಮಕ್ಕಳ ಮನಸ್ಸನ್ನ ಮುರಿದಿರೋದು. ಮತ್ತು ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದ್ಯಾ? ಹೌದು ರೀ, ತೀರ್ಥ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ. ನಾನು ಹೋಗಿ ಸುಮಾ ಹತ್ರ ಹೇಳ್ದೆ, ಅವಳು ತೀರ್ಥನ ಹತ್ರ ಮಾತಾಡಿ ಅವನ ಮನಸ್ಸನ್ನ ತಿಳಿ ಮಾಡಿ ಕ್ಷಮೆ ಕೇಳೋದಿಕ್ಕೆ ಅಂತ ಕಳಿಸ್ಕೊಟ್ಲು. ಆದ್ರೆ ನೀವೇನ್ರಿ ಮಾಡಿದ್ರಿ? ಆ ಮನಸ್ಸನ್ನ ಚುಚ್ಚಿ ಮಾತಾಡಿ ಕಳಿಸ್ಬಿಟ್ರಿ. ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ನೀವು ಸುಮ್ಮನ ಮನೆಗೆ ವಾಪಸ್ ಕರೀರಿ, ತೀರ್ಥನೂ ಬಂದ್ಬಿಡ್ತಾನೆ. ನಿಮ್ದಮ್ಮಯ್ಯ ಅಂತೀನಿ, ಕರೀರಿ. ಏಯ್, ನೀನ್ ಎಷ್ಟು ಬೇಡ್ಕೊಂಡ್ರು ಅಷ್ಟೇ. ನಿನ್ ಮಗನ್ ತರ ನೀನು ನನ್ನ ಸೆಂಟಿಮೆಂಟ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ. ಅದಕ್ಕೆಲ್ಲ ಜಗ್ಗೋ ಬಗ್ಗೋ ಮಗ ಅಲ್ಲ ನಾನು, ತಿಳ್ಕೋ. ಅಯ್ಯೋ ರೀ, ಅವನ್ ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಕೊಟ್ಟಿದ್ರೆ ನನ್ನ ಅಡ್ಡ ಬರ್ತಿರ್ಲಿಲ್ಲ ರೀ. ಆದ್ರೆ ಆ ಮಗು ಯಾವ ತಪ್ಪು ಮಾಡಿಲ್ಲ. ತಪ್ಪೇ ಮಾಡದೇ ಇರೋನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು ಅನ್ಯಾಯ ಅಲ್ವೇನ್ರಿ? ಸುಮ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅದೆಲ್ಲ ನಿಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೂ ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಚಿಟ್ಟೆ, ಇನ್ನೊಂದ್ಸತಿ ಟ್ರೈ ಮಾಡು. ಅವರ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರಕತ್ತೈತ್ರಿ ಈಗ. ಅಯ್ಯೋ ದೇವ್ರೆ. ಚಿಟ್ಟೆ, ನೀನು ನಿಮ್ ಸಾಹೇಬ್ರಿ ಎಲ್ಲಿದ್ದಾರೆ ಅಂತ ಹುಡುಕಿ ಸಮಾಧಾನ ಮಾಡಿ ಎಲ್ಲಿದ್ರು ಕರ್ಕೊಂಬರೋ, ಹೋಗು. ಆತ್ರಿ ಅವರ. ರೀ 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 ನಿಂತ್ಕೊಳ್ಳಿ, ರೀ ರೀ ನಿಂತ್ಕೊಳ್ರಿ. ನೋಡಿ, ಈಗಲೇ ಸುಮಂಗ್ ಫೋನ್ ಮಾಡಿ ಕರೀರಿ. ನಾನ್ ಕರಿಯಲ್ಲ ಅಂದ್ರೆ ಕರಿಯಲ್ಲ. ಪ್ಲೀಸ್ ನೋಡಿ, ಹಠ ಮಾಡ್ಬೇಡ್ರಿ. ಹಠ ಮಾಡ್ತಾ ಇರೋದು ನಾನಲ್ಲ ಕಣೆ, ನೀನು. ಅವಳನ್ನ ಕರೀರಿ ಅಂತ ಹಠ ಮಾಡ್ತಾ ಇರೋದು ನೀನು. ಮಕ್ಕಳ ಜೀವನದಲ್ಲಿ ಆಟ ಆಡ್ಬೇಡ್ರಿ. ಆಟ ಆಡ್ತಾ ಇರೋದು ನಾನಲ್ಲ, ನಿನ್ನ ಸೊಸೆ ಅಂತ ಹೇಳ್ಕೊಂಡು ಈ ಮನೆ ಕಾಲಿಟ್ಟಿದ್ಲಲ್ಲ ಅವಳು. ನನ್ನ ಕುಟುಂಬದ ಜೊತೆ ನಾಟಕ ಆಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ನನ್ನ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ. ನಿನ್ನ ನಡುವೆ ಆಟ ಆಡ್ತಾವಳೆ. ಅಯ್ಯೋ, ಅದೆಲ್ಲ ನಿಮ್ ತಪ್ಪು ಕಲ್ಪನೆ ರೀ. ಅವಳು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳು ನಮ್ ತೀರ್ಥಂಗೆ ಬೆನ್ನೆಲ್ಬಾಗ್ ನಿಂತಿದ್ದಾಳೆ. ಈ ಮನೆಗೋಸ್ಕರ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾಳೆ. ಅವಳು ಈ ಮನೇಲಿ ಇರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಈ ಮನೆ ಸರಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಅವಳು ಸಾಗರ, ನೀರು ತಗೊಂಬನ್ನಿ. ಪದ್ದು, ಪದ್ದು ಬರ್ತಾನೆ. ಪದ್ದು, ಎಲ್ಲ ಹಾಳಾಗೋಗಿದ್ರ, ಬನ್ನಿ ಬೇಗ. ಕಟಪರ ಕ್ರಮಿಯು ನಾನೇ ಈ ಲೋಕೈಕ. ಹಲೋ, ಎಕ್ಸ್ಕ್ಯೂಸ್ ಮೀ. ಬಂದೆ. ಏನ್ರಮ್ಮ? ಇಲ್ಲಿ ವಿಜಯ ಅನ್ನೋರು ಎಲ್ಲಿ ಸಿಗ್ತಾರೆ? ಓ, ಅವರಾ? ಶಾಂತಪ್ಪ ನೆಂಟಿ ಆ ದೇವಸ್ಥಾನ ಹತ್ರ ಹೂ ಮಾರ್ತಾ ಇರ್ತಾರಮ್ಮ. ಅಯ್ಯೋ, ಅವ್ರು ಯಾರು ಹೆಂಡ್ತಿ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈ ಏರಿಯಾದಲ್ಲಿ ಹೆಸರು ಮಾಡ್ಕೊಂಡಿದಾರಲ್ಲ ಅವರು. ಏರಿಯಾದಲ್ಲಿ ಹೆಸರು ಮಾಡಿದಾರ? ಅಂತರ್ಯಾರು ನಮ್ಮ ಏರಿಯಾದಲ್ಲಿ ಇಲ್ವಲ್ಲಮ್ಮ. ಹೆಂಗೆ ಹೇಳಿ ಇವ್ರಿಗೆ? ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲ ಅವರು. ಓ, ಗಯ್ಯಾಳಿ ವಿಜಯಮ್ಮ. ಸರಿ, ಅವರಿಂದ ನಿಮ್ಗೇನಾಗಬೇಕು? ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಸಾಕು. ಅವಳ ಮಗನ್ನ ಅರೆಸ್ಟ್ ಮಾಡಿದ್ಮೇಲೆ ಅರೆ ಹುಚ್ಚಿ ಥರ ರೋಡ್ ಸುತ್ತ ಇರ್ತಾಳೆ. ಎಲ್ಲಿರ್ತಾಳೆ ಅಂತ ನಾನು ಹೆಂಗಮ್ಮ ಹೇಳಿ? ಸರಿ, ಒಂದು ಕೆಲಸ ಮಾಡಿ, ಸೀದಾ ಹೋಗಿ ಆಮೇಲೆ ಎಡದ ಕಡೆಗೆ ತಗೊಳ್ಳಿ, ಆಮೇಲೆ ಬಲದ ಕಡೆಗೆ ತಗೊಳ್ಳಿ. ಎದುರುಗಡೆದೇ ಅವಳ ಬಿಲ್ಡಿಂಗು.
ಆಮೇಲೆ ನನ್ನ ಅಡ್ರೆಸ್ ಕೇಳಿದಾಗ ಯಾರನ್ನೂ ಕೇಳಬೇಡಿ. ಈ ಏರಿಯಾದಲ್ಲಿ ಅವಳು ಕಂಡ್ರೆ ಯಾರಿಗೂ ಆಗಲ್ಲ. ಆಮೇಲೆ ನಿಮ್ಮನ್ನ ಎಲ್ಗೋ ಕಳಿಸ್ಬಿಡ್ತಾರೆ. ಹೋಗಿ ಬರವ, ಬರ್ತೀನಿ ಕಣಮ್ಮ. ಡ್ರೈವರ್ ಹೊರಡಿ. ಅಯ್ಯ ಮೂದೇವಿ, ನನ್ ಮಗ ಬಾಲ ಬಿಡ್ಕೊಂಡು ಹಿಂದೆನೆ ಬಿದ್ದಿದ್ದೆ. ಯಾಕ್ಲ ಮನೆ ತಗೋ ಬರಕಿಲ್ಲ? ಬಂದಿಲ್ಲ ಅಂದ್ರೆ ಮೆಟ್ಟರೆ ಹೊಡಿತೀನಿ. ನಡಿ ನಡಿ. ಓ ಏನ್ ಆಡ್ತಾರ ನನ್ ಮಕ್ಳು ಎಲ್ಲಾರು. ಅಡ್ಕಸ್ಬಿ ನನ್ ಮಗನೇ, ನನ್ ಮೇಲೆ ಕಾರ್ ಹಚ್ಚಿ ಸಾಯಿಸ್ಬಿಡು. ನಿಮ್ಮ ಅಪ್ಪನ್ ಗಂಟ್ ತಿಂದೀವ್ನಿ. ಬಂದ್ಬಿಟ್ಟ ಅಲ್ಲಿ ಕಾರ್ ಹಚ್ಚಕ್ಕೆ. ಇಳಿಲ್ಲ ಕೆಳಗೆ, ಮಾಡ್ತೀನಿ ನಿಂಗೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕಾರ್ ಹತ್ತಿ. ಏನ್ ವಿಷಯ ಇಲ್ಲ ಹೇಳಿ. ನನಗಿಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ. ಅದಕ್ಕೆ ಹೇಳ್ತಿರೋದು, ಕಾರ್ ಹತ್ಕೊಳ್ಳಿ, ಬೇರೆ ಎಲ್ಲಾದ್ರೂ ಮಾತಾಡೋಣ. ನೋಡಿ, ನಾನು ನಿಮ್ಮ ಮನೆ ತಗೊಬಂದು ಗಲಾಟೆ ಮಾಡಿದ್ದು ನೀವು ಮರ್ಯಾದೆ ಕಳೆಯೋದಕ್ಕೇನಲ್ಲ. ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಆ ಪಾಪಿಗೆ ಬುದ್ಧಿ ಕಲಿಸ್ಬೇಕು ಅಂತ. ನೋಡಿ, ನನ್ನ ದ್ವೇಷ, ಕೋಪ, ಆವೇಶ ಏನೇ ಇದ್ರು ಅವಳ ಮ್ಯಾಕೆ, ನಿಮ್ಮ ಮ್ಯಾಕಲ್ಲ. ನಾನು ಎಲ್ಗೂ ಬರಕಿಲ್ಲ. ನನ್ನ ಕೋಪ, ದ್ವೇಷ, ಆವೇಶ, ಆಕ್ರೋಶ ಏನೇ ಇದ್ರೂ ಆ ಹೂ ಮಾರೋ ನನಗೂ ಅವಳು ಕಂಡ್ರೆ ಆಗೋದಿಲ್ಲ. ಅವಳ ಬಗ್ಗೆನೇ ಮಾತಾಡ್ದೆ. ಕಾರ್ ಹತ್ಕೊಳ್ಳಿ. ನೋಡಿ, ನೀವೀಗ ಒಬ್ರೇ ಆಗಿದ್ದೀರಾ ಅನ್ನೋದು ನನಗೆ ಗೊತ್ತು. ನಿಮ್ ಹಿಂದೆ ಯಾರೂ ಇಲ್ಲ ಅಂತನೂ ಗೊತ್ತು. ನೋಡಿ, ಇದರಿಂದ ಲಾಭ ಆಗೋದು ನಿಮ್ಗೆ. ನಿರ್ಧಾರ ನಿಮ್ದು.